ಕಾವ್ಯ, ನಿನ್ ಕೆಲ್ಸದ ವಿಷಯ ಕಲ್ಯಾಣಿ ಹತ್ರ ಮಾತಾಡದ್ಯಾ? ಪ್ರೇಮಕ್ಕ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಅಪ್ಪ ಅಮ್ಮ ಬಂದಿದಾರ? ಬ್ಯಾಂಗ್ಳೂರ್ ಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ನೆಕ್ಸ್ಟ್ ವೀಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ. ಕೆಲಸನ ಅಮ್ಮಂತ ಪರ್ಮಿಷನ್ ತಗೊಂಡಿದ್ಯಾ? ನಾನ್ ಯಾಕೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು? ಅವ್ರಿಗೇನ್ ರೈಟ್ಸ್ ಇದೆ? ನಾನ್ ಕನಸ್ ಕಾಣ್ಬೇಕಾದ್ರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡ ಕನಸ್ ಕಂಡೆ. ಕಾವ್ಯಾನ ಕಾವ್ಯನ್ ಮೇಲೆ ಸಿಟ್ ಬಂದಾಗ ಇದನ್ನ ನೋಡಿದಾಗ ಈ ಅಮ್ಮ ನೆನಪಾಗ್ಬೇಕು. ಇವತ್ ನಾನು ಹೇಳಿದ ಮಾತೆಲ್ಲ ನಿನಗೆ ನೆನಪಾಗ್ಬೇಕು. ದಯವಿಟ್ಟು ನಿನ್ ಸಿಟ್ನ ತಡ್ಕೊ, ಸರಿನಾ? ಅದಂಗಲ್ಲ. ನಾವಿಬ್ರು ಮದುವೆ ಆಗಿರೋದು ನಮ್ಮ ತಂದೆ ತಾಯಂದ್ರಿಗೋಸ್ಕರ. ನಾವೇನಾದ್ರೂ ಮಾಡಕ್ ಮುಂಚೆ ಅವ್ರನ್ನೊಂದು ಮಾತು ಕೇಳಿದ್ರೆ ಒಳ್ಳೇದಲ್ವಾ? ಅದು ಅಲ್ಲದೆ ನಮ್ಮ ಮನೇಲಿ ಅಮ್ಮನ ಮಾತು ಮೀರಿ ಯಾರು ನಡ್ಕೋಬಾರ್ದು. ನೀನೋಗ ಅವ್ರ ತಾವು ಕೇಳು, ಅವ್ರು ಹೆಂಗಂದ್ರೆ ಹೆಂಗೆ. ಅವ್ರು ಹೇಳಿದ್ದು ನಂಗೆ ಯಾಕೆ ಮುಖ್ಯ ಆಗುತ್ತೆ ಇಲ್ಲಿ? ಫಸ್ಟ್ ಆಫ್ ಆಲ್ ಮನೇಲಿ ಒಬ್ರು ಡಿಸೈಡ್ ಮಾಡಿದ್ದನ್ನ ಬೇರೆಯವ್ರು ಯಾಕೆ ಫಾಲೋ ಮಾಡ್ಬೇಕು? ನನಗೆ ನಿಮ್ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ಲ. ಸಿ, ದಿಸ್ ಇಸ್ ಮೈ ಲೈಫ್, ಮೈ ಡ್ರೀಮ್. ಐ ಶುಡ್ ಡಿಸೈಡ್. ನನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ, ಸರಿನಾ? ಅಯ್ಯೇಶ, ಇದೇನಿದು? ರಾಮ್ ಬಟ್ಟೆಗಳೆಲ್ಲ ಹೀಗ್ ಬಿದ್ದಿದೆ. ಇದೇ ಕೊನೆ. ನಿನ್ ಬಟ್ಟೆಗಳೆಲ್ಲ ನೀಟಾಗಿ ಇಸ್ತ್ರಿ ಮಾಡಿರ್ತೀನಿ. ಕೈ ಹಾಕಿದ ತಕ್ಷಣ ಹಾಗೆ ಸಲೀಸಾಗಿ ಸಿಕ್ಬಿಡ್ಬೇಕು. ನನ್ ಬಟ್ಟೆ ಯಾಕೆ ಮುಡ್ತಿದ್ಯಾ? ಇಸ್ತ್ರಿ ಮಾಡ್ತಿದ್ದೀನಿ ಇರೋ. ಇಸ್ತ್ರಿ ಮಾಡಿ ನೀಟಾಗಿ ಎತ್ತಿಡ್ತೀನಿ. ಓ, ಈಗೆಲ್ಲ ಮಾಡಿದ್ರೆ ನನ್ ಮನ್ಸ್ ಕರ್ಗೋಗುತ್ತೆ, ಆಗಿದ್ದನ್ನೆಲ್ಲ ಮರ್ತೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಇಂಥ ಗಿಮ್ಮಿಗಳಿಗೆಲ್ಲ ನಾವು ಬೀಳೋದು ಇಲ್ಲ. ನೋಡು, ಇದೇ ಕೊನೆ. ಇನ್ನೊಂದು ಸಲಿ ನನ್ನ ವಸ್ತುನ ಮುಟ್ಟಿದ್ರೆ ಸರಿ ಬರಲ್ಲ, ಹೇಳ್ತಾ ಇದ್ದೀನಿ. ನಿನ್ ಲಿಮಿಟ್ ಇದ್ರೆ ಒಳ್ಳೇದು, ಸರಿನಾ? ಇಡಿಯಟ್. ಎಷ್ಟೇ ಆದ್ರೂ ನೀನ್ ನನ್ ಗಂಡ ರಾಮ್. ಬೈತ್ಯಾ ಬೈ. ಆ ಅಧಿಕಾರ ಇರೋದು ನಿನ್ನೊಬ್ನಿಗೆ ಮಾತ್ರ. ಹೆಂಡತಿಯಾಗಿ ನಾನ್ ಮಾಡ್ಬೇಕಾಗಿರೋ ಕರ್ತವ್ಯ ಮಾಡೇ ಮಾಡ್ತೀನಿ. ಕಾವ್ಯ, ತಗೋಮ್ಮ. ಅತ್ತೆ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಮ್ಮ, ಏನ್ ವಿಷಯ? ಅದು ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ. ಈ ವಾರನೇ ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ. ಹೋಗ್ಬೇಕು ಅಂತಿದ್ದೀನಿ.
ಏನಮ್ಮ ಹೇಳ್ತಿದ್ಯಾ? ನೀನ್ ಕೆಲ್ಸಕ್ಕೆ ಹೋಗ್ತೀಯಾ? ಹೌದು ಅತ್ತೆ, ಮದ್ವೆಗ್ ಮುಂಚೆ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದೀನಿ. ಈಗ ಸೆಲೆಕ್ಟ್ ಆಗಿದ್ದೀನಿ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ಕಾವ್ಯ, ಏನಮ್ಮ ಇದು? ಮೊನ್ನೆ ತಾನೇ ಮದ್ವೆ ಆಗಿದ್ಯಾ. ಈಗ ನೀನು ಆರಾಮಾಗಿ ಕಾಲ ಕಳೆಯುವಂತ ಸಮಯ. ಇಂಥ ಸಮಯದಲ್ಲಿ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ನೀನೊಳ್ಳೆ. ಕಾವ್ಯ, ನೀನು ನಮ್ಮನೆ ಸೊಸೆ. ನಮ್ಮನೆ ಸೊಸೆ ಆದವಳು ಕೆಲ್ಸಕ್ಕೆ ಹೋಗಿ ಮನೆ ನಿಭಾಯಿಸುವಂತ ಅನಿವಾರ್ಯತೆ ನಮ್ಗೇನೂ ಇಲ್ಲ. ಆ ಭಗವಂತ ನಮಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ನೋಡು, ನಿನಗೇನಾರು ಬೇಕು ಅಂತ ಅನ್ಸಿದ್ರೆ ನನಗೆ ಕೇಳು, ನಾನು ತಂದ್ಕೊಡ್ತೇನೆ. ಅದನ್ನ ಬಿಟ್ಟು ದುಡಿಯೋ ಯೋಚನೆ ಎಲ್ಲ ಮಾಡಬೇಡ ನೀನು. ದುಡ್ಡಿನ ವಿಷಯ ಅಲ್ಲ ಅತ್ತೆ, ನನಗೆ ಈ ಕೆಲಸ ಅಂದರೆ ತುಂಬಾನೇ ಇಷ್ಟ. ಅದು ಅಲ್ಲದೆ ನನಗೆ ಮನೇಲಿರೋಕ್ಕಿಂತ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ. ಹಾಗಲ್ಲಮ್ಮ ಕಾವ್ಯ, ನೀನು ಈ ಕೆಲಸನ ಬೇಡ ಅಂದರೆ ಈ ಕೆಲಸದ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಸಿಗತ್ತೆ. ಆಗ ಅವ್ರ ಮನೆ ನಡೆಯೋದಕ್ಕೆ ಸಹಾಯ ಆಗತ್ತೆ. ಕಷ್ಟದಲ್ಲಿವ್ರ ಹೆಣ್ಮಕ್ಳು ದುಡಿಯೋದು ಅವ್ರಿಗೆ ಅನಿವಾರ್ಯ. ಆದರೆ ನಿನ್ಗೆಲ್ಲ ಇದೆ. ನೀನು ಯಾಕಮ್ಮ ಸುಮ್ಮನೆ ಕಷ್ಟಪಟ್ಟು ದೂರ ಊರಿಗೆ ಹೋಗಿ ಕಷ್ಟಪಡಬೇಕು? ಅದೆಲ್ಲ ಏನು ಬೇಡ, ನೀನು ಆರಾಮಾಗಿದ್ಬಿಡು. ಏನು ಶ್ರೀಸಾಗ್ ಬೇಡ ಅಂತ ಹೇಳ್ಬಿಟ್ರಿ? ನಾನು ಈ ಕೆಲ್ಸಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಎಷ್ಟು ಕನ್ಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ನಾನು ನಿಮ್ ಪರ್ಮಿಷನ್ ಕೇಳೋದಕ್ಕೆ ಅಂತ ಬಂದಿಲ್ಲ. ನಾನು ಹೋಗ್ತಿದ್ದೀನಿ ಅಂತ ಹೇಳೋದಕ್ಕೆ ಬಂದಿದ್ದು. ಹೋಗ್ತಿದ್ದೀನಿ ಅಷ್ಟೇ. ಸಿಟ್ಟು ಮಾಡ್ಕೋಬೇಡ ಕಾವ್ಯ. ನೀನ್ ಕೆಲ್ಸಕ್ಕೆ ಹೋಗೋದಕ್ಕೆ ನಾನೇನು ಅಡ್ಡಿ ಮಾಡ್ತಿಲ್ಲ. ಆದ್ರೆ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನೀನು ಈಗ ತಾನೇ ಮದುವೆ ಆಗಿರೋ ಹುಡುಗಿ. ಇವಾಗ ನೀನು ಮತ್ತೆ ಮಹಾದೇವ ಹೆಚ್ಚು ಹೊತ್ತು ಕಾಲ ಕಳಿಬೇಕು. ನೀನು ಮಹಾದೇವ ಒಟ್ಟಿಗೆ ಕಾಲ ಕಳೆದ್ರೆ ಇಬ್ರು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತೀರ. ನಿಮ್ ಸಂಸಾರನೂ ಗಟ್ಟಿ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಸಮಯ ನಿನಗೆ ಬೇಕು ಅಂದ್ರೂ ಮತ್ತೆ ಸಿಗಲ್ಲ. ಕಾವ್ಯ, ಈ ಹೊತ್ತಲ್ಲಿ ನೀನು ದೂರದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೀಯ ಅಂದ್ರೆ ಅದು ಚೆನ್ನಾಗಿರತ್ತಾ? ನಮಗೂ ಚೆನ್ನಾಗಿರಲ್ಲ, ನೋಡೋರ್ಗೂ ಚೆನ್ನಾಗಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ. ಪಂಚಮಿ, ಕಿಟ್ಟಿ ಕಿಟ್ಟಿ ಲೋ ಕಿಟ್ಟಿ, ಗೇಟ್ ಯಾಕೋ ತೆಗ್ದಿಟ್ಟಿದ್ಯಾ? ನೀನ್ ಹಾಕ್ ತೆಗ್ದಿಟ್ರೆ ಬೀದಿಲ್ ಹೋಗೋರೆಲ್ಲ ಮನೆ ಒಳಗಡೆ ನುಗ್ತಾರೆ. ಓಹೋ, ಬೀಗರು ಬಂದ್ಬಿಟ್ಟವ್ರೆ. ಹಾ, ಬೀಗ್ತನ ಮಾಡಿದ್ದಾಯ್ತಲ್ಲ, ಏನ್ ಸಿಗತ್ತೋ ಎಲ್ಲ ದೋಚ್ಕೊಂಡ್ ಹೋಗೋಣ ಅಂತ ಬಂದಿದಾವೆ. ಯಾಕಕ್ಕೆ ಹೀಗ್ ಮಾತಾಡ್ತಿದ್ದೀರಾ? ಇನ್ ಹೇಗ್ ಮಾತಾಡ್ಬೇಕು? ಹಾ, ಇನ್ ಹೇಗ್ ಮಾತಾಡ್ಬೇಕು? ಹೌದು, ನೀವ್ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಏನ್ ಕೆಲ್ಸ? ನಾವು ನಮ್ಮ ಮಕ್ಕಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಮಕ್ಕಳನ್ನ ನೋಡಕ್ ಬಂದ್ರಾ? ಬರ್ತೀರಾ ಬರ್ದೆ ಇನ್ನೇನ್ ಮಾಡ್ತೀರಾ? ಹೀಗ್ ಬಂದು ನಮ್ಮನೆ ಕೊಳ್ಳೆ ಹೊಡಿಬೇಕು ಅಂತ ತಾನೆ ನಿಮ್ಮನೆ ಮಕ್ಕಳನ್ನ ನಮ್ಮನೆ ಮಕ್ಕಳು ಗಂಟು ಹಾಕಿದ್ದು. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಮ್ಮ? ಏ ಸಾಕ್, ಸುಮ್ನೆ ಇರ್ರಿ. ನಿಮ್ ಹಣೆ ಬರಹ ನಂಗೆ ಚೆನ್ನಾಗ್ ಗೊತ್ತು. ಇದೆಲ್ಲದ್ರ ಹಿಂದೆ ನಿಮ್ ಕೈವಾಡ ಇದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀವೇ ಬೇಕು ಅಂತ ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿ ಕಾವ್ಯನ್ನ ಮಾದೇವನ್ ಗಂಟ ಹಾಕದ್ರಿ. ಆಮೇಲೆ ನನ್ ಮಗನ್ ತಲೆ ಮೇಲೆ ಆಪಾದನೆ ಹಾಕಿ ಪ್ರೇಮನ ಅವನು ಗಂಟ ಹಾಕದ್ರಿ. ಕೊನೆಗೂ ಓದು ಬರಹ ಗೊತ್ತಿಲ್ದೇ ಇರೋ ನಿಮ್ ಮಗಳನ್ನ ನನ್ ಮಗನ ಗಂಟ ಹಾಕ್ಬಿಟ್ರಿ. ಸಾಕ್, ಸುಮ್ನೆ ಇರಮ್ಮ. ಓದು ಬರಹ ಗೊತ್ತಿರೋ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲಸ ನಮಗ್ ಚೆನ್ನಾಗೇ ಗೊತ್ತು. ಏನು ತಿಳಿದಿರೋ ನಮ್ ಪ್ರೇಮನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದು ಭಾರಿ ಅಕ್ಷರಸ್ಥ ನಿಮ್ಮ ಮಗನೇ.
ಕಾವ್ಯ ನಿನ್ ಕೆಲ್ಸದ ವಿಷಯ ಕಲ್ಯಾಣಿ ಹತ್ರ ಮಾತಾಡದ್ಯಾ? ಪ್ರೇಮಕ್ಕ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಅಪ್ಪ ಅಮ್ಮ ಬಂದಿದಾರ? ಮಾಡೋ ತಗಲ್ ಬಾಜಿ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಈಗ ನನ್ನ ಮಗನ್ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀರಾ? ಯಾಕಮ್ಮ ತಪ್ಪು ನಿಮ್ ಮಗನ್ ಕಡೆ ಇಟ್ಕೊಂಡು ನನ್ ಮಗಳ ಮೇಲೆ ತಪ್ಪ್ಯಾಕೆ ಹೊರಿಸ್ತಾ ಇದೀರಾ? ಕಲ್ಯಾಣಿ ಬೆಳ್ಸಿರೋ ಮಗ ಅವನು, ಅವು ಹೆಣ್ಣೆತ್ತಿರೋರು ಅನ್ಕೊಂಡು ಅವತ್ತು ನಾ ಸುಮ್ನಾದೆ. ಇಲ್ಲ ಅಂದಿದ್ರೆ ಹೋಗ್ಲಿ ಬಿಡಿ. ಈಗ ಯಾಕ ಮಾತೆಲ್ಲ? ಇಲ್ಲ ಅಂದಿದ್ರೆ ಏನ್ರಿ ಮಾಡ್ತಾ ಇದ್ರಿ? ನೀವು ನಿಮ್ ಮಕ್ಕಳು ಎಂತ ಕಂತ್ರಿಗಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಳ್ಳು ಹೇಳಿ ಮದ್ವೆ ಮಾಡ್ಬಿಟ್ರಲ್ಲ, ನಿಮ್ ಮಕ್ಕಳು ಈ ಮನೇಲಿ ನೆಮ್ಮದಿಯಾಗಿರ್ತಾರೆ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನಾನ್ ಈ ಮನೇಲಿ ಇರೋ ತನಕ ಅವಳು ಮನಶಾಂತಿ ಅನ್ನೋದಿರಲ್ಲ. ಯಾಕದ್ಕೆ ಹೀಗ್ ಮಾತಾಡ್ತಿದ್ದೀರಾ? ನೀವ್ ಮಾತಾಡ್ತಿರೋದ್ ನಿಮ್ಗೆ ಸರಿ ಅನ್ನಿಸ್ತಿದ್ಯಾ? ನಮ್ಮ ಮಕ್ಕಳು ಈ ಮನೇಲಿ ಚೆನ್ನಾಗಿರ್ತಾರೆ ಅಂತ ನಂಬಿ ಧೈರ್ಯವಾಗಿ ಮದ್ವೆ ಮಾಡ್ಕೊಟ್ವಿ. ಆದ್ರೆ ನೀವ್ ನಡ್ಕೊಳ್ತಿರೋ ರೀತಿ ನಮಗ್ ಭಯ ಹುಟ್ಟಿಸ್ತಿದೆ. ಶಾರದಾ, ನೀನೇನು ಭಯ ಪಡ್ಬೇಡ್ವೆ. ಇವ್ರ ಮಗ ಮಾಡಿರೋ ತಪ್ಪನ್ನ ಅರಗಿಸ್ಕೊಳಕ್ಕಾಗದೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ನೋಡಮ್ಮ, ನಿಮ್ಮ ಸಿಟ್ಟು ಅಸಹಾಯಕತೆ ನಮಗೆ ಅರ್ಥ ಆಗುತ್ತೆ. ಹಾಗಂತ ನೀವು ಅಂದಿದ್ದನ್ನೆಲ್ಲ ಅನ್ಸ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಆಯ್ತಾಯ್ತು, ಬನ್ನಿ ಒಳಗ್ ಬನ್ನಿ. ಆದ್ರೆ ವಾಪಸ್ ಹೋಗುವಾಗ ಉಪಾಯ ಮಾಡಿ ಮನೆ ಒಳಗಡೆ ಸೇರ್ಸಿದಿರಲ್ಲ, ಅವ್ರನ್ನ ಹಾಗೆ ಉಪಾಯ ಮಾಡಿ ಜೊತೆಲಿ ಕರ್ಕೊಂಡು ಹೋಗ್ಬಿಡಿ. ಮಹೇಶ್ವರಿ, ಏನಮ್ಮ ಮಾತಾಡ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಇವತ್ತು ನೀವೇ ನಿಮ್ ಮಗಳು ಕೊಂಡು ಹೋದ್ರೆ ನಿಮ್ ಮರ್ಯಾದೆ ಉಳಿಯತ್ತೆ. ಇಲ್ಲ ಅಂದ್ರೆ ಒಂದಲ್ಲ ಒಂದಿನ ನಿಮ್ ಮಗಳು ಪ್ರೇಮ ಸುಳ್ಳಿ ಅಂತ ನಾನು ಸಾಬೀತ್ ಮಾಡ್ತೀನಲ್ಲ, ಆವತ್ತು ನೀವು ಹೊರಗಡೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ. ಹಾಗಾಗ್ಬಿಡತ್ತೆ. ಉಪಾಯ ಮಾಡಿ ನೀವಾಗಿ ಅವಳನ್ನ ಕರ್ಕೊಂಡು ಹೋಗ್ತೀರಾ, ಇಲ್ಲ ನಾನ್ ಸಾಬೀತ್ ಮಾಡಿ ಮರ್ಯಾದೆ ತೆಗೆಯೋ ತನಕ ಕಾಯ್ತೀರಾ?